ವೆರಿ ಗುಡ್ ಮಾರ್ನಿಂಗ್. ಬಹಳ ದಿನಗಳವರೆಗೆ ಒಂದು ಸ್ವಲ್ಪ ವಿದ್ಯುತ್ ಶಕ್ತಿ ಅಲ್ಲೇ ಸ್ಟಕ್ ಆಗಿತ್ತು. ಯಾಕಂದ್ರೆ ಮೊರಾರ್ಜಿ ದೇಸಾಯಿ ಏನಪ್ಪಾ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕಂಟೆಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಎಫ್ ಡಿಗೆ ಸಂಬಂಧಪಟ್ಟಂತ ಒಂದು ಸ್ವಲ್ಪ ಕಂಟೆಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ವಿದ್ಯುತ್ ಶಕ್ತಿಗೆ ನನಗೆ ಹೆಚ್ಚು ವೇಳೆಯನ್ನು ಕೊಡ್ಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವತ್ತೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಲೆಕ್ಕಗಳನ್ನು ಬಿಡಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಈ ಹಿಂದಿನ ಕ್ಲಾಸ್ ನಲ್ಲಿ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತಹ ಏನ್ ಮಾಡಿದ್ವಿ ಅಂದ್ರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಮತ್ತು ಅದರ ಪ್ರಾಯೋಗಿಕ ಅನ್ವಯಗಳು ಈ ಕಾನ್ಸೆಪ್ಟ್ ಗಳನ್ನ ಅಭ್ಯಾಸ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳನ್ನು ಅಭ್ಯಾಸ ಮಾಡಿದ್ವಿ. ಜೌಲ್ನ ನಿಯಮ ಆಗಿರ್ಬೋದು ಅಥವಾ ಯಾವ ರೀತಿಯಾಗಿ ಬೇರೆ ಬೇರೆ ವಿದ್ಯುತ್ ಉಪಕರಣಗಳಲ್ಲಿ ವಿದ್ಯುತ್ ಪ್ರವಾಹ ಇದ್ದು ಉಷ್ಣವಾಗಿ ಪರಿವರ್ತನೆ ಆಗ್ತದೆ ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡಿದ್ವಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಲೆಕ್ಕಗಳನ್ನ ಡಿಸ್ಕಸ್ ಮಾಡಿದ್ವಿ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಮಿಡಲ್ ನ ಒಂದಷ್ಟು ಯಾವುದು ರೋಧಗಳನ್ನ ಸರಣಿಯಲ್ಲಿ ಜೋಡಿಸಿದಾಗ ಮತ್ತು ಸಮಾಂತರವಾಗಿ ಜೋಡಿಸಿದಾಗ ಬರುವಂತಹ ಮಿಡಲ್ ಕ್ವಶನ್ಸ್ ಒಂದಷ್ಟು ಉಳಿದಾವ, ಒಂದು 4-5 ಕ್ವಶನ್ಸ್. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಿಡಿಸ್ತೀನಿ ಅಂತ ಹೇಳಿದ್ದೆ, ಹೌದಾ? ಆಮೇಲೆ ಅಷ್ಟೇ ಅಲ್ಲ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮಕ್ಕೆ ಸಂಬಂಧಪಟ್ಟಂತದ್ದು ಒಂದ್ 2-3 ಲೆಕ್ಕಗಳು ಉಳಿದಿದಾವ. ಅವುಗಳನ್ನು ಏನ್ ಮಾಡೋಣ ಅಂದ್ರೆ ಸಾಧ್ಯ ಆದ್ರೆ ಈ ಕ್ಲಾಸ್ ಅಲ್ಲಿ ಬಿಡಿಸ್ಲಿಕ್ಕೆ ಪ್ರಯತ್ನ ಪಡೋಣ, ಹೌದಾ? ಹಾಗಾದ್ರೆ ಮೊದಲನೇ ಲೆಕ್ಕ ಏನಿದೆ ನೋಡ್ರಿ. ಕೆಳಗಿನವುಗಳನ್ನು ಸಮಾಂತರವಾಗಿ ಸಂಪರ್ಕಿಸಿದಾಗ ಹೇಗೆ ಸಮಾಂತರವಾಗಿ ಸಂಪರ್ಕಿಸಿದಾಗ ಸಮಾನ ರೋಧವನ್ನ ನಿರ್ಣಯಿಸಿ. ಇದು ವೆರಿ ಇಂಪಾರ್ಟೆಂಟ್ ವರ್ಡ್. ಯಾವುದು? ಸಮಾನ ರೋಧ. ಹಂಗಾದ್ರೆ ಕೊಟ್ಟಂತಹ ಎರಡೂ ಲೆಕ್ಕಗಳಲ್ಲಿ ರೋಧ ಸಮನಾಗಿರ್ತದ. ಫಸ್ಟ್ ತಿಳ್ಕೊಂಡ್ಬಿಡ್ಬೇಕು, ರೋಧ ಏನಾಗಿರ್ತದ? ಸಮನಾಗಿರ್ತದ. ಅದನ್ನ ಕಂಡುಹಿಡಿರಿ ಅಂತ ಹೇಳಿದಾರೆ. ಅದನ್ನ ಏನ್ ಮಾಡಿ ಅಂತ ಹೇಳಿದ್ರ ಕಂಡುಹಿಡ್ರಿ. ಹಾಗಾದ್ರೆ ಸಮಾಂತರವಾಗಿ ಜೋಡಿಸಿದಾರ. ಮೊದಲನೇ ಯಾವ್ದಿದೆ ಕೊಟ್ಟಂತದ್ದು? R1 ಮತ್ತು R2 ಕೊಟ್ಟಿದ್ದಾರೆ. R1 ಎಷ್ಟಿದೆ? 1 ಓಮ್ ಇದೆ. R2 ಎಷ್ಟಿದೆ? 10⁶ ಓಮ್ ಇದೆ. 10⁶. ಹಾಗಾದ್ರೆ ನಾವು ಇಲ್ಲಿ ಬಳಸುವಂತ ಸೂತ್ರ 1/Rp = ರೋಧಗಳನ್ನ ಸಮಾಂತರವಾಗಿ ಜೋಡಿಸಿದಾಗ ಬಳಸುವಂತ ಸಮೀಕರಣ 1/Rp = 1/R1 + 1/R2. ಇದಂತೂ ನಿಮ್ಗೆ ಗೊತ್ತಿದೆ. ಹಾಗಾದ್ರೆ 1/Rp = 1/R1 ಎಷ್ಟಿದೆ? 1 ಓಮ್ ಪ್ಲಸ್ 1/R2 ಎಷ್ಟಿದೆ? 10⁶ ಓಮ್. 10⁶ ಓಮ್. ಹಾಗಾದ್ರೆ ಇವು ಎರಡೂದ್ರ LCM. ಎರಡೂದ್ರದೇನು LCM ತಗೋಬೇಕು. 1/Rp = 10⁶ ಓಮ್ ಬರ್ತದೆ. ಇದ್ರ LCM ಎಷ್ಟು ಬರ್ತದೆ? 10⁶ ಓಮ್. ಆಮೇಲೆ ಏನು 1 ಓಮ್ ಇದೆಯಲ್ಲ, 1 ಓಮ್ 10⁶ಗೆ ಸಮಾನ ಮಾಡಬೇಕು. LCM ಅನ್ನು ಹೆಂಗ್ ಬಿಡಿಸ್ತೀವಿ ಅಂತ ರೋಧಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಅಂತ ನಿಮ್ಗೆ ಹೇಳಿದೀನಿ. ಹಾಗಾದ್ರೆ ಮೇಲೆ ಹೋಗಿದ್ದು ಏನಾಗ್ತದೆ ಅಂದ್ರೆ 1 ಓಮ್ ಇದ್ದು 10⁶ ಓಮ್ ಹೋಗ್ತದ. ಆಮೇಲೆ 10⁶ ಓಮ್ ಒಂದನೇ 10⁶ ಓಮ್. ಹಾಗಾದ್ರೆ 1/Rp = 10⁶ ಓಮ್ ಪ್ಲಸ್ 1 ಡಿವೈಡೆಡ್ ಬೈ 10⁶ ಬಂತು. ಹಾಗಾದ್ರೆ 1/Rp ಏನಿದೆ ಅದನ್ನ Rp ಡಿವೈಡೆಡ್ ಬೈ 1 ರೆಸಿಪ್ರೋಕಲ್ ಮಾಡ್ಕೋತೀನಿ, ಹೃತ್ಕ್ರಮಕ್ಕೆ ಒಳಪಡಿಸ್ತೀನಿ. ಹೃತ್ಕ್ರಮಕ್ಕೆ ಒಳಪಡಿಸಿದಾಗ ನಂಗೆ ಏನ್ ಸಿಗ್ತದೆ ಅಂದ್ರೆ 10⁶ ಓಮ್ ಡಿವೈಡೆಡ್ ಬೈ 10⁶ ಓಮ್ ಪ್ಲಸ್ 1. 10⁶ ಓಮ್ ಡಿವೈಡೆಡ್ ಬೈ 10⁶ ಓಮ್ ಪ್ಲಸ್ 1. ಹೌದಾ? ಡಿನಾಮಿನೇಟರ್ ನ್ಯೂಮರೇಟರ್ ಹೋಗ್ತದೆ, ನ್ಯೂಮರೇಟರ್ ಇದ್ದು ಡಿನಾಮಿನೇಟರ್ ಹೋಗ್ತದೆ, ಹೃತ್ಕ್ರಮಕ್ಕೆ ಒಳಪಡ್ತದ. ಹಾಗಾದ್ರೆ ಇದ್ರ ವ್ಯಾಲ್ಯೂ ಏನಿದೆ? Rp = 1/Rp ಡಿವೈಡ್ ಬೈ 1 ಅಂದ್ರೆ ಏನು? Rp ಅಷ್ಟು ಉಳಿತದ. ಹಂಗಾದ್ರೆ Rp = 10⁶ ಓಮ್, ಹೌದಾ? ಡಿವೈಡೆಡ್ ಬೈ 10⁶ ಪ್ಲಸ್ 1. 10⁶ ಪ್ಲಸ್ 1, ಹೌದಾ? 1 2 3 4 5 6 10⁶ ಇದೆ. ಆಮೇಲೆ 1 2 3 4 5 6 ಪ್ಲಸ್ 1 ಪ್ಲಸ್ 1. ಹಾಗಾದ್ರೆ ಇದ್ರ ಬೆಲೆ ಎಷ್ಟು ಬರ್ತದೆ ಅಂದ್ರೆ Rp = 10⁶ ಬೈ 10⁶ ಮಾಡಿದಾಗ ಏನಾಗ್ತದೆ? ಕ್ಯಾನ್ಸಲ್ ಆಗ್ತದಲ್ಲ. ಆದ್ರೆ ಪ್ಲಸ್ ಓಮ್ 1 ಇದೆ. ಹಾಗಾದ್ರೆ ಡಿನಾಮಿನೇಟರ್ ಇರುವಂತಹ ವ್ಯಾಲ್ಯೂ ಏನಿದೆ ಹೆಚ್ಚಿದೆ, ಅದಕ್ಕೆ 0.999 ಓಮ್ ಬರ್ತದೆ. ಇದು ಆನ್ಸರ್, ಹೌದಾ? ಎಷ್ಟು ಬರ್ತದೆ? 0.99. ಯಾಕಂದ್ರೆ 1 ಇದೆ, 1 ಅನ್ನು ನಮ್ಮನ್ನು ಕೂಡ ಏನ್ ಮಾಡ್ಬೇಕಾಗ್ತದೆ? ಡಿವೈಡ್ ಮಾಡ್ಬೇಕಾಗ್ತದೆ. ಅದಕ್ಕೆ 0.999 ಓಮ್ ಬರ್ತದೆ. ಅಪ್ರಾಕ್ಸಿಮೇಟ್ಲಿ, ನಾಟ್ ಎಕ್ಸಾಕ್ಟ್ಲಿ, ಅಪ್ರಾಕ್ಸಿಮೇಟ್ಲಿ ಇದು ಎಷ್ಟಕ್ಕೆ ಸಮಾನ? 1 ಓಮ್ಗೆ ಸಮಾನ. ಹಾಗಾದ್ರೆ ನಾವು ಎ ಅನ್ನ ಬಿಡಿಸಿದ್ವಿ. ಏನ್ ಬಿಡಿಸಿದ್ವಿ? ಎ ಅನ್ನ ಬಿಡಿಸಿದ್ವಿ. ಈಗ ಬಿ ನೋಡ್ಬೇಕು, ಹೌದಾ? ಯಾವ್ದನ್ನ? ಬಿ ಏನ್ ಕೊಟ್ಟಿದಾರ? R1 = 1 ಓಮ್ ಕೊಟ್ಟಿದಾರ. R2 = ಎಷ್ಟು ಕೊಟ್ಟಿದಾರ? 10�3 ಓಮ್ ಕೊಟ್ಟಿದಾರ. ಆಮೇಲೆ R3 ಎಷ್ಟು ಕೊಟ್ಟಿದಾರ? 10⁶ ಓಮ್ ಕೊಟ್ಟಿದಾರ. 10⁶ ಓಮ್ ಕೊಟ್ಟಿದಾರ, ಹೌದಾ? ಹಾಗಾದ್ರೆ 1/Rp = ಏನು? 1 ಡಿವೈಡೆಡ್ ಬೈ 1 ಓಮ್ ಪ್ಲಸ್ 1 ಡಿವೈಡೆಡ್ ಬೈ 10�3 ಓಮ್ ಪ್ಲಸ್ 1 ಡಿವೈಡೆಡ್ ಬೈ 10⁶ ಓಮ್. 1 ಡಿವೈಡೆಡ್ ಬೈ 10⁶ ಓಮ್.
ನೆಕ್ಸ್ಟ್ 1/RP ಇಸ್ ಈಕ್ವಲ್ ಟು, ಹೌದಾ, ಇವೆಲ್ಲದರ ಎಲ್ ಸಿ ಎಮ್, ಇವೆಲ್ಲದರ ಎಲ್ ಸಿ ಎಮ್ ಎಷ್ಟಾಗ್ತದಪ್ಪ ಅಂದ್ರೆ, ಹೌದಾ, 10⁶ ಓಮ್ ಆಗ್ತದೆ. ಎಷ್ಟಾಗ್ತದ? 10⁶ ಓಮ್ ಆಗ್ತದೆ. ಹಾಗಾದ್ರೆ 10⁶ ಓಮ್ ಮೇಲೆ ಡಿನಾಮಿನೇಟರ್ ಹೋದ್ರೆ ಏನಾಗ್ತದೆ? ಇಂಟು 1 10⁶ ಓಮ್ ಪ್ಲಸ್ 10�3 ಇದೆ ಡಿನಾಮಿನೇಟರ್ ಅಲ್ಲಿ, ಹೌದಾ. ಎಲ್ ಸಿ ಎಂ ಏನ್ ಮಾಡ್ಬೇಕಾಗಿದೆ? ಮೇಲೆ ಹೋಗ್ಬೇಕಾಗಿದೆ. ಹಾಗಾದ್ರೆ ಇದರಲ್ಲಿರುವಂತ 3 0 ಇದರಲ್ಲಿ ಕ್ಯಾನ್ಸಲ್ ಆಗ್ತಾವ. ಹಾಗಾದ್ರೆ ಉಳಿದಿದ್ದೆಷ್ಟು? 10�3 ಓಮ್. ಆಮೇಲೆ 10⁶ ಇದೆ, ಆಸ್ ಇಟ್ ಈಸ್ 1, ಆಸ್ ಇಟ್ ಈಸ್ 1. ಹಾಗಾದ್ರೆ ಏನು? 1/RP ಇಸ್ ಈಕ್ವಲ್ ಟು 10⁶ 1 2 3 4 5 6 ಪ್ಲಸ್ 10�3 1 2 3, ಹೌದಾ, 1 ಆಸ್ ಇಟ್ ಈಸ್ 1. ಇನ್ನು 10⁶ 1 2 3 4 5 6, ಹೌದಾ. ಇದೇನಪ್ಪ ಅಂದ್ರೆ 1/RP. ಹಾಗಾದ್ರೆ ಅವಾಗಲೇ ಮಾಡ್ತೀವಲ್ಲ, ಏನು? RP ಡಿವೈಡೆಡ್ ಬೈ 1 ವೃತ್ಕ್ರಮಕ್ಕೆ ಒಳಪಡಿಸೋದು. ಯಾವ್ದಕ್ಕೆ ಒಳಪಡಿಸೋದು? ವೃತ್ಕ್ರಮಕ್ಕೆ ಒಳಪಡಿಸೋದು. ವೃತ್ಕ್ರಮಕ್ಕೆ ಒಳಪಡಿಸಿದಾಗ ನಮ್ಗೆ ಏನ್ ಸಿಗ್ತದಪ್ಪ ಅಂದ್ರೆ, ಹೌದಾ, 10⁶, ಹೌದಾ, 10⁶, ಅದರಲ್ಲಿ 10�3 ಸೇರ್ತದ. ಹಂಗಾದ್ರೆ 000 100 ಆಮೇಲೆ 1. ಇದು ಏನಪ್ಪಾ ಅಂದ್ರೆ ನಮ್ಮ ಆನ್ಸರ್. ನೋಡ್ರಿ 10⁶ ಇತ್ತು, ಹೌದಾ. 10⁶ zeros ಇದಾವ. 1 2 3 4 5 6. ಆಮೇಲೆ 10�3 ಅಂದ್ರೆ ಏನು? 1000. ಎಷ್ಟು? 1000, ಹೌದಾ. ಆಮೇಲೆ ಅದಾದ ನಂತರ 1, ಹೌದಾ. ಇವುಗಳನ್ನೆಲ್ಲ ಕೂಡಿಸಿದಾಗ ಇದೇ ಆನ್ಸರ್ ಬರ್ತಿದ್ದೀನಿ ನೋಡ್ರಿ. ಇವುಗಳನ್ನೆಲ್ಲ ಕೂಡಿಸಿದಾಗ, ಹೌದಾ, 1000, ಒಂದು ನಿಮಿಷ, 1 0 ಡಿಜಿಟ್ 0 1 ಬಂತು. ಓಕೆ, ಇಲ್ಲ ಕರೆಕ್ಟ್ ಇದೆ, ನಾನು ಬರ್ದಿದ್ದು ಕರೆಕ್ಟ್ ಇದೆ. ಡಿವೈಡೆಡ್ ಬೈ 1 2 3, ವೆರಿ ಸಾರಿ, ಹೌದಾ. ಇಲ್ಲಿ 1/RP 1 ಎಷ್ಟು zeros? 6 zeros. ಯಾಕ? ಈ ವೃತ್ಕ್ರಮಕ್ಕೆ ಒಳಪಟ್ಟಾಗ ಇದು ಮೇಲೆ ಬರ್ತದ. ಮೇಲೆ ಎಷ್ಟು zeros ಇದಾವ? 6 zeros ಇದಾವ. 3 6. ಆಮೇಲೆ ಇದು ಕೆಳಗಡೆ ಬರ್ತದ. 1 000 1 001. ಯಾಕೆ? 1/RP ಇದ್ದು RP ಡಿವೈಡೆಡ್ ಬೈ 1 ಮಾಡ್ಕೊಂಡ್ವಿ. ಹಾಗಾದ್ರೆ ಇದೇನಾಗ್ತದೆ? ಡಿನಾಮಿನೇಟರ್ ಬರ್ತದೆ, ಇದು ನ್ಯೂಮಿನೇಟರ್ ಬರ್ತದೆ. ಹಾಗಾದ್ರೆ ಇಲ್ಲಿ ನ್ಯೂಮಿನೇಟರ್ ಇದನ್ನು ತಗೊಂಡಿದ್ದೀನಿ, ಇದನ್ನ ಡಿನಾಮಿನೇಟರ್ ತಗೊಂಡಿದ್ದೀನಿ, ಆದ್ರೆ ಕೂಡಿಸಿ ತಗೊಂಡಿದ್ದೀನಿ. 10⁶ 10�3 ಪ್ಲಸ್ 1, 10⁶ 10�3 10 ಮತ್ತು ಪ್ಲಸ್ 1. ಹಾಗಾದ್ರೆ ಇದ್ರ ವ್ಯಾಲ್ಯೂ ಕೂಡ RP ಇಸ್ ಈಕ್ವಲ್ ಟು, ಹೌದಾ, ಏನು? 10⁶ ಡಿವೈಡೆಡ್ ಬೈ ಏನು? 10 ಇಲ್ಲೂ 6 ಆದ್ರೆ 10�3 ಆಡ್ ಆಗಿದೆ, ಪ್ಲಸ್ 1 ಆಡ್ ಆಗಿದೆ. 10⁻3000. ಆಮೇಲೆ ಅದ್ರ ಜೊತೆಗೆ ಒಂದು ಪ್ಲಸ್ 1 ಆಡ್ ಆಗಿದೆ. ಹಾಗಾದ್ರೆ ಇದ್ರ ವ್ಯಾಲ್ಯೂಸ್ ಎಷ್ಟು ಬರ್ತದೆ? 0.999 ಬರ್ತದೆ. ಹಾಗಾದ್ರೆ ಇದು ಅಪ್ರಾಕ್ಸಿಮೇಟ್ಲಿ 1 ಓಮ್ಗೆ ಸಮಾನ. 1 ಓಮ್ಗೆ ಸಮಾನ. ಹಾಗಾದ್ರೆ ಅವ್ರು ಏನ್ ಕಂಡಿಡಿ ಅಂತ ಹೇಳಿದ್ರು? ಸಮಾನ ರೋಧವನ್ನ ನಿರ್ಣಯಿಸಿ. ಹಂಗಾದ್ರೆ ಮೊದಲನೇ ಕೇಸಲ್ಲೂ 1 ಓಮ್ ಮತ್ತು 10⁶ ಓಮ್ನ ರೋಧನ ಎಷ್ಟು ಬಂತು? ಅಪ್ರಾಕ್ಸಿಮೇಟ್ಲಿ, ಎಕ್ಸಾಕ್ಟ್ಲಿ ಅಲ್ಲ, 0.999 ಓಮ್ ಬಂತು. ಅಪ್ರಾಕ್ಸಿಮೇಟ್ಲಿ 1 ಓಮ್. ಆಮೇಲೆ ಬಿ ಆಪ್ಷನ್ ಇಲ್ಲಿ ಕೊಟ್ಟಿದ್ರು 1 ಓಮ್ 10�3 ಓಮ್ 10⁶ ಓಮ್ ಕೊಟ್ಟಿದ್ರು. ಇಲ್ಲೂ ಕೂಡ ಏನ್ ಬಂತಂದ್ರೆ 0.999 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1 ಓಮ್. ಇದು ಏನಪ್ಪಾ ಅಂದ್ರೆ ಈ ಎರಡು ಏನು ಕೇಸ್ಗಳನ್ನ, ಬೇರೆ ಬೇರೆ ಕೇಸ್ಗಳನ್ನ ಕೊಟ್ಟಿದ್ರಲ್ಲ, ಆ ಕೇಸ್ಗಳಲ್ಲಿ ಬರುವಂತ ರೋಧ ಸಮನಾಗಿದೆ. ಅಲ್ಲೂ 1 ಓಮ್, ಇಲ್ಲೂ 1 ಓಮ್. ಅಪ್ರಾಕ್ಸಿಮೇಟ್ಲಿ ಎಕ್ಸಾಕ್ಟ್ಲಿ ಎಷ್ಟು? 0.999 ಫಸ್ಟ್ ಕೇಸಲ್ಲೂ, ಆಮೇಲೆ ಸೆಕೆಂಡ್ ಕೇಸಲ್ಲೂ 0.999. ಹೌದಾ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಇನ್ನು ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. ಒಂದು ವಿದ್ಯುತ್ ದೀಪದ ರೋಧ 100 ಓಮ್, ಆಮೇಲೆ ಒಂದು ಟೋಸ್ಟರ್ನ ರೋಧ 50 ಓಮ್, ನೀರಿನ ಫಿಲ್ಟರ್ನ ರೋಧ 500 ಓಮ್. ಇವುಗಳನ್ನ 220 ವೋಲ್ಟ್ ಆಕಾರಕ್ಕೆ ಸಮಾಂತರವಾಗಿ ಜೋಡಿಸಲಾಗಿದೆ. ಈ ಮೂರು ಉಪಕರಣಗಳು ಬಳಸುವಷ್ಟೇ ವಿದ್ಯುತ್ ಪ್ರವಾಹವನ್ನ ಬಳಸುವಂತ ಒಂದು ಇಸ್ತ್ರಿ ಪೆಟ್ಟಿಗೆಯನ್ನು ಅದೇ ಆಕಾರಕ್ಕೆ ಜೋಡಿಸಲಾಗಿದೆ. ಈ ಇಸ್ತ್ರಿ ಪೆಟ್ಟಿಗೆ ರೋಧ ಕಂಡುಹಿಡಿಯಿರಿ. ಅದರ ಮೂಲಕ ಪ್ರವಹಿಸುವಂತ ವಿದ್ಯುತ್ ಪ್ರವಾಹವೆಷ್ಟು? ಇಲ್ಲಿ ಒಂದು ಕ್ಲಿಯರ್ ಆಗ್ಬೇಕು. ಏನ್ ಕ್ಲಿಯರ್ ಅಪ್ಪ ಅಂದ್ರೆ, ಏನು R1 R2 R3 ಕೊಟ್ಟಿದಾರ. R1 ಎಷ್ಟು ಕೊಟ್ಟಿದಾರ? 100 ಓಮ್ ಕೊಟ್ಟಿದಾರ. R2 ಕೊಟ್ಟಿದಾರ, ಎಷ್ಟು ಕೊಟ್ಟಿದಾರ? 50 ಓಮ್ ಕೊಟ್ಟಿದಾರ. ಎಷ್ಟು? 50 ಓಮ್. ಆಮೇಲೆ R3 ಕೊಟ್ಟಿದಾರ, ಎಷ್ಟು ಕೊಟ್ಟಿದಾರ? 500 ಓಮ್ ಕೊಟ್ಟಿದಾರ. ಇವುಗಳನ್ನ ಸಮಾಂತರವಾಗಿ ಏನ್ ಮಾಡಲಾಗಿದೆ? ಜೋಡಿಸಲಾಗಿದೆ. ಆಮೇಲೆ ವಿಭವಾಂತರವನ್ನು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 220 ವೋಲ್ಟ್ ಕೊಟ್ಟಿದ್ದಾರೆ. 220 ವೋಲ್ಟ್.
ಹೌದಾ? ಈ ಮೂರು ಆಕಾರಗಳು ಮಂಡಲದಲ್ಲಿ ಎಷ್ಟು ರೋಧವನ್ನು ಉಂಟು ಮಾಡ್ತದಲ್ಲ ಅಷ್ಟೇ ರೋಧವನ್ನ ಯಾವ್ದು ಉಂಟು ಮಾಡ್ತದ? ಇಸ್ತ್ರಿ ಪೆಟ್ಟಿಗೆ ಉಂಟು ಮಾಡ್ತದ ಅಂತ ಹೇಳಿದಾರೆ. ಹಾಗಾದ್ರೆ ಮಂಡಲದಲ್ಲಿರುವಂತಹ ಒಟ್ಟು ರೋಧ ಇಸ್ತ್ರಿ ಪೆಟ್ಟಿಗೆಯ ರೋಧಕ್ಕೆ ಸಮಾನವಾಗಿರ್ತದ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಂಡ್ವಿ. ಮಂಡಲದಲ್ಲಿರುವಂತಹ ಒಟ್ಟು ರೋಧ ಇಸ್ತ್ರಿ ಪೆಟ್ಟಿಗೆಯ ರೋಧಕ್ಕೆ ಏನಾಗಿರ್ತದ? ಸಮಾನವಾಗಿರ್ತದ. ಹಾಗಾದ್ರೆ ಇವುಗಳನ್ನ ಸಮಾಂತರ ಮೊದಲು ಏನ್ ಮಾಡ್ಕೊಳ್ಳೋಣ ಅಂದ್ರೆ ರೋಧವನ್ನ ಕಂಡುಹಿಡ್ಕೊಳ್ಳೋಣ. ಹಾಗಾದ್ರೆ 1/Rp is equal to 1/100 ಓಮ್ ಪ್ಲಸ್ 1/50 ಓಮ್ ಪ್ಲಸ್ 1/500 ಓಮ್. 1/500 ಓಮ್. ನೆಕ್ಸ್ಟ್ 1/Rp is equal to ಇವೆಲ್ಲದರ LCM ಏನಾಗ್ತದೆ ಅಂದ್ರೆ 500 ಓಮ್ ಆಗ್ತದೆ. ಎಷ್ಟು? 500 ಓಮ್ ಆಗ್ತದೆ. ಹಾಗಾದ್ರೆ 100 ಎಷ್ಟಲೇ 500? 100 5ಲೇ 500. ಹೌದಾ? 50 ಎಷ್ಟಲೇ 500? 50 10ಲೇ 500. ಹೌದಾ? ಆಮೇಲೆ 500 1ಲೇ 500. ಹಾಗಾದ್ರೆ ಏನು 1/Rp is equal to ಎಷ್ಟು? 16/500 ಬಂತು. 16/500. ಹಾಗಾದ್ರೆ 1/Rp is equal to 16 ಏನು 500 ಬಂದಿದ್ದಿಲ್ಲ, ಅದನ್ನ ನಾನು ರೆಸಿಪ್ರೋಕಲ್ ಮಾಡ್ಕೊತೀನಿ. ವೃತ್ಕ್ರಮಕ್ಕೆ ಒಳಪಡಿಸ್ತೀನಿ. ವೃತ್ಕ್ರಮಕ್ಕೆ ಒಳಪಡಿಸಿದಾಗ Rp ಡಿವೈಡೆಡ್ ಬೈ 1. ಹಾಗಾದ್ರೆ Rp ಡಿವೈಡೆಡ್ ಬೈ 1 ಮಾಡಿದಾಗ ನಮ್ಗೆ ಏನ್ ಸಿಗ್ತದಂದ್ರೆ 500 ಡಿವೈಡೆಡ್ ಬೈ 16. 500 ಡಿವೈಡೆಡ್ ಬೈ 16. ಹಾಗಾದ್ರೆ ಏನು 4 4ಲೇ 16. 4 4ಲೇ 16. 4 1ಲೇ 4 2ಲೇ 4 2ಲೇ ಆಮೇಲೆ 4 5ಲೇ 4 5ಲೇ. ಹಾಗಾದ್ರೆ ಎಷ್ಟು ಬಂತು? 120 25 ಡಿವೈಡೆಡ್ ಬೈ 4. 125 ಡಿವೈಡೆಡ್ 4 4 1ಲೇ 31.25 ಓಮ್. 31.25 ಓಮ್. ಇದೇನಪ್ಪಾ ಅಂದ್ರೆ ಮಂಡಲದಲ್ಲಿರುವಂತಹ ಒಟ್ಟು ರೋಧ 31.25 ಓಮ್. ಹೌದಾ? ಈ ರೋಧನೇ ಏನಾಗ್ತದೆ? ಇಸ್ತ್ರಿ ಪೆಟ್ಟಿಗೆ ರೋಧವಾಗಿರ್ತದೆ. ಇಸ್ತ್ರಿ ಪೆಟ್ಟಿಗೆ ರೋಧ, ಯಾಕಂದ್ರೆ ಇದಕ್ಕೆ ಸಮನಾಗಿರ್ತದ ಅಂತ ಹೇಳಿದಾರೆ ಆಲ್ರೆಡಿ. ಈ ರೋಧ ಏನಾಗಿರ್ತದೆ? ಇಸ್ತ್ರಿ ಪೆಟ್ಟಿಗೆ ರೋಧ. ಇನ್ನೇನ್ ಕಂಡುಹಿಡಿಬೇಕು? ಮಂಡಲದಲ್ಲಿ ಉಂಟಾದಂತಹ ವಿದ್ಯುತ್ ಪ್ರವಾಹ. ಮಂಡಲದಲ್ಲಿ ಉಂಟಾದಂತಹ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಬೇಕಾದ್ರೆ ನಾವು ಓಮ್ನ ನಿಯಮವನ್ನು ಬಳಸಬೇಕಾಗ್ತದೆ. ಓಮ್ನ ನಿಯಮದ ಸೂತ್ರ ಏನು? R is equal to V/I. ಕಂಡುಹಿಡಿಬೇಕಾಗಿದ್ದೇನು? I ಕಂಡುಹಿಡಿಬೇಕಾಗಿದ್ದು. ಹಾಗಾದ್ರೆ I ಏನಾಗ್ತದೆ ಅಂದ್ರೆ ನ್ಯೂಮರೇಟರ್ ಹೋಗ್ತದ, R ಏನಾಗ್ತದ ಡಿನಾಮಿನೇಟರ್ ಬರ್ತದೆ. ಹಾಗಾದ್ರೆ ಸೂತ್ರ ಏನಾಗ್ತದ? ಸೂತ್ರ ಯಾವುದು? ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಬೇಕಾದ್ರೆ I is equal to V/R. V/R. V ಎಷ್ಟಿದೆ? 220 ವೋಲ್ಟ್ ಇದೆ. R ಎಷ್ಟಿದೆ? 31.25 ಓಮ್. 31.25 ಓಮ್. ಹಾಗಾದ್ರೆ ಮಂಡಲದಲ್ಲಿ ಉಂಟಾದಂತಹ ವಿದ್ಯುತ್ ಪ್ರವಾಹ ಎಷ್ಟು? ಮಂಡಲದಲ್ಲಿ ಉಂಟಾದಂತಹ ವಿದ್ಯುತ್ ಪ್ರವಾಹ ಎಷ್ಟು? ಐ ಅನ್ನು ನಾವೇನ್ ಮಾಡ್ಬೇಕಾಗ್ತದ್ರೆ ಸಿಂಪ್ಲಿಫೈ ಮಾಡ್ಬೇಕಾಗ್ತದ. 31.21 3 21 ಅಂದ್ರೆ 210 ಆಯ್ತು. 7ರಿಂದ ಹೋಗ್ತದೆ. ಹೌದಾ? ಹಾಗಾದ್ರೆ ಆನ್ಸರ್ 7 ಪಾಯಿಂಟ್ ಸಮಥಿಂಗ್ ಆನ್ಸರ್ ಬರ್ತದೆ. 7 ಪಾಯಿಂಟ್ ಸಮಥಿಂಗ್. ಹಾಗಾದ್ರೆ 7.04. ನೀವು ಇದನ್ನ ಕ್ಯಾಲ್ಕುಲೇಟರ್ನಿಂದ ಆಮೇಲೆ ಏನ್ ಮಾಡ್ರಿ ಅಂದ್ರೆ ಮಾಡಿ ನೋಡ್ರಿ. ವಿದ್ಯುತ್ ಪ್ರವಾಹ ಎಷ್ಟಪ್ಪ ಅಂದ್ರೆ 7.04 ಓಮ್. 3 21 210 ಆಯ್ತು. ಹೌದಾ? ಇನ್ನು 1.25 ಆಮೇಲೆ 10 ನಾವು ಏನ್ ಮಾಡ್ಬೇಕಂದ್ರೆ ಹೊಡಿಬೇಕು. 1.25 10 1 0 ಹೆಚ್ಚು ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿ 125 ಏನಿದೆಯಲ್ಲ ಅದನ್ನ 125 ಮಾಡ್ಕೊಳ್ತೀನಿ. ಹಾಗಾದ್ರೆ ಎಷ್ಟು ಬರ್ತದೆ? 0.4 ಬರ್ತದೆ. 0.4. ಹಾಗಾದ್ರೆ 7.04. 7.04. ಹೌದಾ? ಇನ್ನು ನೆಕ್ಸ್ಟ್ ಲೆಕ್ಕವನ್ನು ಬಿಡಿಸೋಣ. ನೋಡ್ರಿ, ಕ್ವಶನ್ ನಂಬರ್ 3 ಲೆಕ್ಕ ಇಲ್ಲ. ಒಂದು ಕ್ವಶನ್ ಇದೆ. ಏನಪ್ಪಾ ಅಂದ್ರೆ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಸ್ಥಾನದಲ್ಲಿ ಅಥವಾ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವಂತಹ ಪ್ರಯೋಜನಗಳೇನು? ಮಂಡಲದಲ್ಲಿ ನಾವು ರೋಧಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸುವುದರಿಂದ ಮಂಡಲದಲ್ಲಿ ರೋಧ ಸಂಕಲನಗೊಳ್ತದ. ರೋಧ ಹೆಂಗ ಸಂಕಲನಗೊಳ್ತದ ಹಂಗ ಮಂಡಲದಲ್ಲಿ ಉಷ್ಣ ಹೆಚ್ಚಾಗಿ ವಿದ್ಯುತ್ನ ಅಪವ್ಯಯ ಉಂಟಾಗ್ತದೆ. ವಿದ್ಯುತ್ ಏನಾಗ್ತದ? ಅಪವ್ಯಯ ಉಂಟಾಗ್ತದ. ಆದ್ರೆ ಮಂಡಲದಲ್ಲಿ ನಾವೇನಾದ್ರೂ ರೋಧಗಳನ್ನ ಸಮಾಂತರವಾಗಿ ಜೋಡಿಸಿದೀವಿ ಅಂದ್ರೆ ಮಂಡಲದಲ್ಲಿರುವಂತಹ ರೋಧ ವಿಭಾಗಿಸಲ್ಪಡ್ತದ ಅಥವಾ ಕಡಿಮೆ ಆಗ್ತದ. ಇದರಿಂದ ವಿದ್ಯುತ್ತಿನ ಅಪವ್ಯಯ ತಪ್ತದ. ಇದು ಏನಪ್ಪಾ ಅಂದ್ರೆ ಮೊಟ್ಟ ಮೊದಲ ಉಪಯೋಗ ಯಾವುದು? ಮಂಡಲದಲ್ಲಿ ರೋಧಗಳನ್ನ ಸಮಾಂತರವಾಗಿ ಜೋಡಿಸುವುದರಿಂದ ಆಗುವಂತ ಮೊದಲ ಉಪಯೋಗ. ಇನ್ನು ಎರಡನೇ ಉಪಯೋಗ ಏನಪ್ಪಾ ಅಂದ್ರೆ ಮಂಡಲದಲ್ಲಿ
ನಾವು ಬೇರೆ ಬೇರೆ ಉಪಕರಣಗಳನ್ನು ಸರಣಿಯಲ್ಲಿ ಜೋಡಿಸಿದ್ವು ಅಂದ್ರೆ ಯಾವ್ದಾದ್ರು ಒಂದು ಉಪಕರಣ ಹಾಳಾದ್ರೆ ಇಡೀ ಮಂಡಲನೇ ಸ್ಥಗಿತಗೊಳ್ತದೆ. ಆದ್ರೆ ಸಮಾಂತರವಾಗಿ ಜೋಡಿಸಿದಾಗ ಯಾವ್ದಾದ್ರು ಒಂದು ಉಪಕರಣ ಹಾಳಾಯ್ತಂದ್ರೂ ಉಳಿದ ಉಪಕರಣಗಳಿರ್ತಲ್ಲ ಅವು ತಮ್ಮ ಕೆಲಸವನ್ನ ಮುಂದುವರಿಸ್ತವೆ. ಹಾಗಾದ್ರೆ ಮಂಡಲ ಸ್ಥಗಿತಗೊಳ್ಳೋದಿಲ್ಲ. ಮಂಡಲ ಏನಾಗೋದಿಲ್ಲ, ಸ್ಥಗಿತಗೊಳ್ಳೋದಿಲ್ಲ. ಯಾವ್ದಾದ್ರು ಒಂದು ಉಪಕರಣ ಹಾಳಾದ್ರು, ಆದ್ರೆ ಸರಣಿಯಲ್ಲಿ ಒಂದು ಉಪಕರಣ ಹಾಳಾಯ್ತಂದ್ರೆ ಇಡೀ ಮಂಡಲನೇ ಸ್ಥಗಿತಗೊಳ್ತದೆ. ನೆಕ್ಸ್ಟ್, ಮಂಡಲದಲ್ಲಿ ನಾವು ರೋಧಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಪ್ರತಿಯೊಂದು ಉಪಕರಣ ತನ್ನದೇ ಆದ ಕಾರ್ಯಕ್ಷಮತೆಯೊಂದಿಗೆ ದಕ್ಷತೆಯೊಂದಿಗೆ ಕಾರ್ಯನಿರ್ವಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ, ಅದಕ್ಕೆ ಎಷ್ಟು ಬೇಕಷ್ಟು ವಿದ್ಯುತ್ ಪ್ರವಾಹ ಸಿಗೋದಿಲ್ಲ. ಆದ್ರೆ ಸಮಾಂತರವಾಗಿ ಜೋಡಿಸಿದಾಗ ಪ್ರತಿಯೊಂದು ಉಪಕರಣಕ್ಕೂ ಅದಕ್ಕೆ ಬೇಕಾದಂತ ವಿದ್ಯುತ್ ಪ್ರವಾಹ ಎಷ್ಟು ಪ್ರಮಾಣದಲ್ಲಿ ಬೇಕಲ್ಲ ಅಷ್ಟು ವಿದ್ಯುತ್ ಪ್ರವಾಹ ಸರಿಯಾಗಿ ದೊರೆಯೋದ್ರಿಂದ ಅವು ತಮ್ಮದೇ ಆದ ಕಾರ್ಯಕ್ಷಮತೆ ಮತ್ತು ದಕ್ಷತೆಯೊಂದಿಗೆ ಏನ್ ಮಾಡ್ತಾವ ಅಂದ್ರೆ ಕಾರ್ಯನಿರ್ವಹಿಸ್ತಾವ. ಸರಣಿಯಲ್ಲಿ ಒಂದಷ್ಟು ಬಲ್ಬ್ಗಳನ್ನು ಜೋಡಿಸಿದಿರಾ ಎಲ್ಲನೂ ದಿಮ್ಮತ್ತವ. ಆದ್ರೆ ಅದನ್ನೇ ಸಮಾಂತರವಾಗಿ ಜೋಡಿಸಿದಂದ್ರೆ ಎಲ್ಲನೂ ಪ್ರಜ್ವಲಿಸಿ. ಯಾಕೆ, ತಮ್ಮದೇ ಆದ ಕಾರ್ಯಕ್ಷಮತೆ ಮತ್ತು ದಕ್ಷತೆಯೊಂದಿಗೆ ಕಾರ್ಯನಿರ್ವಹಿಸ್ತಾವ. ಇಷ್ಟೇ ಏನಪ್ಪಾ ಅಂದ್ರೆ ನಾನು ಕೆಲವದನ್ನೇ ಪಟ್ಟಿ ಮಾಡಿದ್ದೀನಿ. ಹೌದಾ, ಮಂಡಲದಲ್ಲಿ ರೋಧಗಳನ್ನು ಸರಣಿಯಲ್ಲಿ ಮತ್ತು ಸಮಾಂತರದಲ್ಲಿ ಜೋಡಿಸುವ ಲಾಭಗಳು. ಸಮಾಂತರವಾಗಿ ಜೋಡಿಸಿದಾಗ ಲಾಭ ಹೆಚ್ಚುಗಳಾಗ್ತವೆ, ಸರಣಿಯಲ್ಲಿ ಜೋಡಿಸಿದಾಗ ಸ್ವಲ್ಪ ಹಾನಿ ಇದೆ. ಆಮೇಲೆ ಶಾರ್ಟ್ ಸರ್ಕ್ಯೂಟ್ ಕೂಡ ಉಂಟಾಗುವಂತ ಸಾಧ್ಯತೆ ಇದೆ ಮಂಡಲದಲ್ಲಿ ರೋಧಗಳನ್ನ ಸರಣಿಯಲ್ಲಿ ಜೋಡಿಸೋದ್ರಿಂದ. ನೆನಪಿರಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ಇದೊಂದು ಸ್ವಲ್ಪ ಟ್ರಿಕಿ ಕ್ವಶನ್. ಅಂದ್ರೆ ಅದಂತದೇನು ಟಫ್ ಕ್ವಶನ್ ಏನಲ್ಲ, ಆದ್ರೆ ಒಂದು ಸ್ವಲ್ಪ ಟ್ರಿಕಿ ಕ್ವಶನ್. ಏನಪ್ಪಾ ಅಂದ್ರೆ 2 ಓಮ್ 3 ಓಮ್ ಮತ್ತು 6 ಓಮ್ ರೋಧಗಳನ್ನು ಹೊಂದಿರುವಂತಹ 3 ರೋಧಕಗಳನ್ನ ಯಾವ ರೀತಿ ಜೋಡಿಸೋದ್ರಿಂದ ಅವುಗಳ ಸಂಯೋಜನೆಯ ಒಟ್ಟು ರೋಧವು 4 ಓಮ್ ಮತ್ತು 1 ಓಮ್ ಆಗಿರ್ತದೆ. ಯಾವ ರೀತಿಯಾಗಿ ಜೋಡಿಸ್ಬೇಕು ಮೊದಲು ಎಲ್ಲಿ ಬರಬೇಕು, ನಮ್ಮ ಮೈಂಡ್ ಅಲ್ಲಿ ಬರಬೇಕು. ಅಂದಾಗ ನಾವು ಇದನ್ನು ಜೋಡಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಅವ್ರು ಏನ್ ಮಾಡಿದಾರೆ, 3 ರೋಧಗಳನ್ನು ಕೊಟ್ಟಿದ್ದಾರೆ. R1 2 ಓಮ್ ಕೊಟ್ಟಿದಾರ. ಹೌದಾ, ಆಮೇಲೆ R2 ಎಷ್ಟು ಕೊಟ್ಟಿದಾರ, 3 ಓಮ್ ಕೊಟ್ಟಿದಾರ. ಆಮೇಲೆ R3 ಎಷ್ಟು ಕೊಟ್ಟಿದಾರ, ಎಷ್ಟು ಕೊಟ್ಟಿದಾರ, 6 ಓಮ್ ಅಂತ ಕೊಟ್ಟಿದ್ದಾರೆ. ಇವುಗಳನ್ನ ಯಾವ ರೀತಿಯಾಗಿ ಜೋಡಿಸೋದ್ರಿಂದ ಉತ್ತರ ಏನ್ ಬರ್ಬೇಕು, 4 ಓಮ್ ಬರ್ಬೇಕು. ಆಮೇಲೆ ಎರಡನೇ ಕೇಸಲ್ಲಿ 1 ಓಮ್ ಬರ್ಬೇಕು. ಯಾವ ರೀತಿಯಾಗಿ ಜೋಡಿಸ್ತೀರಾ? ಹಾಗಾದ್ರೆ ನಾವು ಮಂಡಲದ ಡಯಾಗ್ರಾಮ್ ಅನ್ನು ನೋಡಿದಾಗ ಎರಡು ಬಿಂದುಗಳ ಮಧ್ಯೆ ಈ 3 ರೋಧಗಳನ್ನ ಜೋಡಿಸ್ಬೇಕಾಗಿದೆ. 3 ರೋಧಗಳನ್ನ ಏನ್ ಮಾಡ್ಬೇಕಾಗಿದೆ, ಜೋಡಿಸ್ಬೇಕಾಗಿದೆ. ಹಾಗಾದ್ರೆ ಯಾವ ರೋಧಗಳನ್ನ ತೆಗೆದುಕೊಂಡು ನಾವೇನ್ ಮಾಡೋದು, 4 ಓಮ್ ತರಬಹುದು. ಫಾರ್ ಎಕ್ಸಾಂಪಲ್ ಸರಣಿಯಲ್ಲಿ ತಗೋತೀವಿ 2 + 3 5, 5 + 6 11. ಸರಣಿಯಲ್ಲಿ ಸಾಧ್ಯ ಇಲ್ಲ. ಎಲ್ಲಾನು ಮೆಥಡ್ಸ್ ಅಪ್ಲೈ ಮಾಡಿ ನೋಡ್ಬೇಕಲ್ಲ. ಇನ್ನು ಸಮಾಂತರವಾಗಿ ತಗೋತೀವಿ, 3 ಸಮಾಂತರವಾಗಿ ತೆಗೆದುಕೊಂಡಾಗ LCM 6 ಬರ್ತದ. LCM ಯಾಕ 2 3 6 LCM 6 ಬರ್ತದ. ಹೌದಾ, ಆಮೇಲೆ ಮೇಲೂ ಕೂಡ ಏನಾಗ್ತದೆ ಅಂದ್ರೆ 2 3 3 2 1. ಹಂಗಾದ್ರೆ 6/6 ಓಮ್ ಇದು ಬಹಳ ಈಸಿಯಾಗಿ ಬರ್ತದೆ. ಬಿ ಆಪ್ಷನ್ ಏನಾಗ್ತದ, ಎಲ್ಲಾ ರೋಧಗಳನ್ನ ಸಮಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿ ಉಂಟಾಗುವಂತ ರೋಧ 1 ಓಮ್ ಬಹಳ ಈಸಿಯಾಗಿ ಬಂತು. ಆದ್ರೆ 4 ಓಮ್ ಬರ್ಬೇಕಾಗಿತ್ತಲ್ಲ. ಹಂಗಾದ್ರೆ ಇಲ್ಲಿರುವಂತ ಯಾವುದಾದ್ರೂ 2 ರೋಧಗಳನ್ನ ಸಮಾಂತರವಾಗಿ ಜೋಡಿಸ್ಬೇಕು, ಒಂದು ಸರಣಿಯಲ್ಲಿ ಜೋಡಿಸ್ಬೇಕು. 3 ಸಮಾಂತರವಾಗಿ ಜೋಡಿಸಾಗ 1 ಓಮ್ ಬರ್ತಾ ಇದೆ. ಹಾಗಾದ್ರೆ ಅದು ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು, ಯಾವ್ದಾದ್ರು 2 ಅದನ್ನ ಮೊದಲು ಡಿಟೆಕ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಡಿಟೆಕ್ಟ್ ಮಾಡ್ಕೋಬೇಕು ಏನು, 2 ಓಮ್ ಮತ್ತು 3 ಓಮ್ ಅನ್ನ ನಾವು ಸಮಾಂತರವಾಗಿ ಜೋಡಿಸಿದೀವಿ ಅಂದ್ರೆ LCM 2 1 2 3 6 LCM ಬಂತು. 6 3 3 1 4 ಬರೋದಿಲ್ಲ. ಹೌದಾ, R1 R2 ಎರಡನ್ನು ಸಮಾಂತರವಾಗಿ ಜೋಡಿಸಿದಾಗ ಏನಲ್ಲ ಮಂಡಲದಲ್ಲಿರುವಂತ ರೋಧ ಉಂಟಾಗಲ್ಲ. ಇನ್ನು ಉಳಿದಿದ್ದು ಒಂದೇ ಆಪ್ಷನ್. ಏನು ಆಪ್ಷನ್, R1 ಅನ್ನ ಏನಿದೆ ಅಂದ್ರೆ ಸರಣಿಯಲ್ಲಿ ಜೋಡಿಸ್ತೀನಿ ನಾನು. ಹೌದಾ, ಆಮೇಲೆ R2 ಮತ್ತು R3 ಯಾವುದು, R2 ಮತ್ತು R3 ಸಮಾಂತರವಾಗಿ ಜೋಡಿಸ್ಕೊಳ್ತೀನಿ. ಹೌದಾ, ಹಿಂಗ್ ಜೋಡಿಸ್ಕೊಂಡ. ಹಾಗಾದ್ರೆ ಮೊದಲೇದು ಸರಣಿಯಲ್ಲಿ ಜೋಡಿಸಿದಂಥದ್ದು ಓಮ್ ಎಷ್ಟಿದೆ, 2 ಓಮ್ ಇದೆ ಮೊದಲೇದು R1. R2 ಎಷ್ಟಿದೆ, 3 ಓಮ್ ಇದೆ. R3 ಎಷ್ಟಿದೆ, 6 ಓಮ್ ಇದೆ. ನೋಡೋಣ ಹಿಂಗಾದ್ರೆ ಬರುತ್ತಾ ಅಂತ. ಹಾಗಾದ್ರೆ ಏನು, R1 ಅನ್ನ ನಾವು ಹಂಗೆ ಹೇಳೋಣ. R2 ಮತ್ತು R3 ಗಳ ಬೆಲೆಯನ್ನ ಕಂಡುಹಿಡ್ಕೋಬೇಕು. ಯಾಕಂದ್ರೆ ಏನ್ ಕಂಡುಹಿಡಿಬೇಕಾಗಿದೆ, 4 ಓಮ್ ರೋಧವನ್ನ ಕಂಡುಹಿಡಿಬೇಕಾಗಿದೆ. ಹಾಗಾದ್ರೆ R2 ಎಷ್ಟು ತಗೊಂಡಿದ್ದೀನಿ ನಾನು, 3 ಓಮ್ ಅಂತ ತಗೊಂಡಿದ್ದೀನಿ. R3 ಎಷ್ಟು ಅಂತ ತಗೊಂಡಿದ್ದೀನಿ, 6 ಓಮ್ ಅಂತ ತಗೊಂಡಿದ್ದೀನಿ. ಸಮಾಂತರವಾಗಿ ಜೋಡಿಸಿದಾಗ 1/Rp is equal to 1/R2 plus 1/R3. ಯಾಕ, ಇಲ್ಲಿ ಸಮಾಂತರವಾಗಿ ತೆಗೆದುಕೊಂಡಿದ್ದೀವಿ. ಏನ್ ಮಾಡಿದೀವಿ, ಸಮಾಂತರವಾಗಿ ತೆಗೆದುಕೊಂಡಿದ್ದೀವಿ. ಹಾಗಾದ್ರೆ 1/Rp is equal to ಏನು, R2 ಮತ್ತು R3 ಎಷ್ಟಿದಾವ, 3 ಮತ್ತು 6 ಓಮ್ ಇದಾವ. ಹಾಗಾದ್ರೆ ಇವುಗಳ LCM ಎಷ್ಟು ಬರ್ತದ, 6 ಓಮ್ ಬರ್ತದ. ಹಾಗಾದ್ರೆ 3 ಎಷ್ಟಲೆ 6 2. ಆಮೇಲೆ
ಆರ್ ಒಂದಲೇ 6 ಆರ್ ಒಂದಲೇ 6. ಹಂಗಾದ್ರೆ 1/RP ಎಷ್ಟು ಬರ್ತಪ್ಪ ಅಂದ್ರೆ 3/6 ಓಮ್ ಬಂತು. 3/6 ಓಮ್. ಹಂಗಾದ್ರೆ 1/RP 3/6 ಬಂತಂದ್ರೆ 3 ಒಂದಲೇ ಇದು 2ಲೇ 3 ಒಂದಲೇ 3 3 2ಲೇ. ಹಂಗಾದ್ರೆ ಏನು RP ಇಸ್ ಈಕ್ವಲ್ ಟು 1/RP ಇಸ್ ಈಕ್ವಲ್ ಟು ಎಷ್ಟು ಬಂತು 1/2 ಬಂತು. ಇದನ್ನ ನಾನು ರೆಸಿಪ್ರೋಕಲ್ ಮಾಡ್ತೀನಿ. ಹೌದಾ, ವೃತ್ಕ್ರಮಕ್ಕೆ ಒಳಪಡಿಸ್ತೀನಿ. ವೃತ್ಕ್ರಮಕ್ಕೆ ಒಳಪಡಿಸಿದಾಗ RP ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು 2/1 ಬರ್ತದೆ. ಹಂಗಾದ್ರೆ 2/1 ಅಂದ್ರೆ ಏನು RP ಇಸ್ ಈಕ್ವಲ್ ಟು 2 ಓಮ್. RP ಇಸ್ ಈಕ್ವಲ್ ಟು ಎಷ್ಟು ಬಂತು 2 ಓಮ್ ಬಂತು. ಹಂಗಾದ್ರೆ ಆಪ್ಷನ್ ಎ ಎಷ್ಟು ಓಮ್ ಬರ್ಬೇಕಾಗಿತ್ತು ಅಂತ ಹೇಳಿದ್ರು 4 ಓಮ್ ಬರ್ಬೇಕಾಗಿತ್ತು ಅಂತ ಹೇಳಿದ್ರಲ್ಲ. ಈಗ ಅದನ್ನ ಸರಣಿಯಲ್ಲಿ ಜೋಡಿಸ್ತೀನಿ. ಏನೇನ್ ಮಾಡ್ತೀನಿ ಸರಣಿಯಲ್ಲಿ. ಹೌದಾ, ಈಗ ಸರಣಿಯಲ್ಲಿ ಜೋಡಿಸೋಕ್ಕಿಂತ ಮುಂಚೆ RP ಏನ್ ಕಂಡುಹಿಡಿದಿದ್ನಲ್ಲ ಇದನ್ನ ನಾನು R' P ಅಂತ ಮಾಡ್ಕೋತೀನಿ. ಯಾಕೆ R' P ಅಂದ್ರೆ R2 ಮತ್ತು R3 ಗಳನ್ನ ಸಮಾಂತರವಾಗಿ ಜೋಡಿಸಿದ್ದೀನಿ. ಆಮೇಲೆ R1 ಏನ್ ಮಾಡಿದೀನಿ ಸರಣಿಯಲ್ಲಿ ಜೋಡಿಸಿದ್ದೀನಿ. ಹಂಗಾದ್ರೆ RS ಈಗ ಸಮಾಂತರ ಕಂಡುಹಿಡಿಬೇಕು. RS ಕಂಡುಹಿಡಿಬೇಕಾದ್ರೆ RS R1 ಪ್ಲಸ್ RP ಡ್ಯಾಶ್ R1 ಪ್ಲಸ್ RP ಡ್ಯಾಶ್. R1 ಎಷ್ಟಿದೆ RS ಸರಣಿಯಲ್ಲಿ ಜೋಡಿಸಿದಾಗ RS ಎಷ್ಟಿದೆ ಇದು RS R1 ಎಷ್ಟಿದೆ 2 ಓಮ್. ಆಮೇಲೆ RP ಡ್ಯಾಶ್ ಎಷ್ಟಿದೆ 2 ಓಮ್ ಇದೆ. ಹಂಗಾದ್ರೆ RS ಇಸ್ ಈಕ್ವಲ್ ಟು 4 ಓಮ್ ಬಂತ ಆಪ್ಷನ್ ಎ. ಮೊದಲ ಸಲ ಹೇಳ್ತೀನಿ, 3 ರೋಧಗಳನ್ನು ಕೊಟ್ಟಿದ್ದಾರೆ, ನೀವು ಹೆಂಗ್ ಬೇಕಾದಂಗೆ ಜೋಡಿಸ್ಕೊಳ್ರಿ. ಒಟ್ಟು ಅವ್ರ ರೋಧ 4 ಓಮ್ ಬರ್ಬೇಕು, ಹೆಂಗ್ ಜೋಡಿಸಿ ನೋಡ್ರಿ ಅಂತ ಹೇಳಿದಾರೆ. ಹೌದಾ, ಅವಾಗ ಏನ್ ಮಾಡಿದ್ವಿ ನಾವು 2 ಓಮ್ ಅನ್ನ ಮಂಡಲದಲ್ಲಿ ಸರಣಿಯಲ್ಲಿ ಇಟ್ವಿ. ಆಮೇಲೆ ಉಳಿದ R2 ಮತ್ತು R3 ಗಳನ್ನ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಿದ್ವಿ. ಹಾಗಾಗಿ ಈ ಸಮಾಂತರವಾಗಿ ಜೋಡಿಸಿದಂತ ರೋಧಗಳ ಏನ್ ಮಾಡಿದ್ವಿ ರೋಧವನ್ನು ಕಂಡಿಡಿದ್ವಿ. ಸಮಾಂತರವಾಗಿ ಜೋಡಿಸಿದಾಗ ರೋಧ ಎಷ್ಟು ಬಂತು RP ಇಸ್ ಈಕ್ವಲ್ ಟು 2 ಓಮ್ ಬಂತು. ಇಷ್ಟಕ್ಕೆ ಮುಗಿಲಿಲ್ಲ, RP ಏನ್ ಬಂದಿದೆಯಲ್ಲ ಅದ್ರ ಜೊತೆ ಸರಣಿಯಲ್ಲಿ ಇದ್ದಿದ್ದನ್ನು ಕೂಡಿಸ್ಕೋಬೇಕಲ್ಲ. ಹಂಗಾದ್ರೆ RS ಇಸ್ ಈಕ್ವಲ್ ಟು R1 ಎಷ್ಟಿದೆ 2 ಓಮ್ ಇದೆ. RP ಡ್ಯಾಶ್ ಎಷ್ಟು ಬಂದಿದೆ 2 ಓಮ್ ಬಂದಿದೆ. ಹಂಗಾದ್ರೆ RS ಇಸ್ ಈಕ್ವಲ್ ಟು 4 ಓಮ್. ಎ ಅನ್ನ ಕಂಡುಹಿಡಿದ್ವಿ. ಏನ್ ಮಾಡಿದ್ವಿ ಕಂಡುಹಿಡಿದ್ವಿ. ಇನ್ನ ಬಿ ಅನ್ನ ಕಂಡುಹಿಡಿಬೇಕು. ಬಿ ಅಂತೂ ಬಹಳ ಸಿಂಪಲ್ ಇದೆ, ನಾನು ಈಗಾಗಲೇ ಹೇಳಿದ್ದೀನಿ. ಬಿ ಅಲ್ಲಿ ಏನ್ ಮಾಡಿದಾರೆ R1 R2 R3 ಕಂಡು ಕೊಟ್ಟಿದಾರ. ನಾವೇನ್ ಮಾಡ್ಬೇಕಂದ್ರೆ ಸಮಾಂತರವಾಗಿ ಜೋಡಿಸಿ 1/RP ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಕಂಡುಹಿಡ್ಕೊಳ್ಬೇಕು ಅಂತ ಹೇಳಿದೆ. ಹಾಗಾದ್ರೆ 1/RP ಇಸ್ ಈಕ್ವಲ್ ಟು 1/RP ಇಸ್ ಈಕ್ವಲ್ ಟು ಎಸ್ ಕೊಟ್ಟಿದ್ದಾರೆ 2 3 6. ಹೌದಾ, ಇವುಗಳ ಏನು ಎಲ್ಸಿಎಂ ಕೂಡ ಎಷ್ಟು ಬರ್ತದ 6 ಓಮ್ ಬರ್ತದ. ಹಂಗಾದ್ರೆ 2 3ಲೇ ಆಮೇಲೆ 3 2ಲೇ R 1ಲೇ R 1ಲೇ. ಹಾಗಾದ್ರೆ 1/RP ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 6 ಬಂತು. ಮೇಲೂ 6 ಕೆಳಗಡೆ 6. ಹೌದಾ, ಎರಡೂ ಕೂಡ ಏನಾಯ್ತು 1 1 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ RP ಇಸ್ ಈಕ್ವಲ್ ಟು 1 ಓಮ್. ನೋಡ್ರಿ ನೆಕ್ಸ್ಟ್ ಕ್ವಶನ್ ಒಂದು ಲೆಕ್ಕ ಇದೆ. ಏನ್ ಲೆಕ್ಕ ಇದೆ ನೋಡ್ರಿ. ಏನಪ್ಪಾ ಅಂದ್ರೆ 4 ಓಮ್ 8 ಓಮ್ 12 ಓಮ್ ಮತ್ತು 24 ಓಮ್ ಹೊಂದಿರುವ 4 ರೋಧಗಳನ್ನ ಯಾವ ರೀತಿ ಸಂಯೋಜಿಸುವುದರಿಂದ ಅತಿ ಹೆಚ್ಚಿನ ಮತ್ತು ಅತಿ ಕಡಿಮೆ ರೋಧವನ್ನ ಪಡೆಯಬಹುದು. ನಾನು ಈಗಾಗಲೇ ನಿಮ್ಗೆ ರೋಧಗಳನ್ನ ಸರಣಿಯಲ್ಲಿ ಜೋಡಿಸುವುದು ಮತ್ತು ಸಮಾಂತರವಾಗಿ ಜೋಡಿಸುವುದ್ರ ಬಗ್ಗೆ ವಿವರವಾಗಿ ಹೇಳಿದ್ದೀನಿ. ಮಂಡಲದಲ್ಲಿ ರೋಧಗಳನ್ನ ಸರಣಿಯಲ್ಲಿ ಜೋಡಿಸಿದಾಗ ಮಂಡಲದಲ್ಲಿ ರೋಧ ಹೆಚ್ಚಾಗ್ತದ, ಸಂಕಲನಗೊಳ್ತದ. ಆಮೇಲೆ ಮಂಡಲದಲ್ಲಿ ರೋಧಗಳನ್ನ ಸಮಾಂತರವಾಗಿ ಜೋಡಿಸೋದ್ರಿಂದ ಮಂಡಲದಲ್ಲಿರುವಂತಹ ರೋಧದ ವಿಭಾಗಿಸಲ್ಪಡ್ತದ ಅಥವಾ ಕಡಿಮೆ ಆಗ್ತದ ಅಂತ ಬಹಳ ಕ್ಲಿಯರ್ ಆಗಿ ಹೇಳಿದ್ದೀನಿ. ಹಂಗಾದ್ರೆ ಇಲ್ಲಿ ಮಾಡ್ಬೇಕಂತದ ಅಂತಹ ಏನು ಟಫ್ ಕೆಲಸ ಏನೂ ಇಲ್ಲ. ಮಾಡಬೇಕಾದಂತಹ ಅಂತ ಟಫ್ ಕೆಲಸ ಏನೂ ಇಲ್ಲ. ಹೌದಾ, ಅದನ್ನ ನಾವೇನ್ ಮಾಡೋಣ ಅಂದ್ರೆ ಈಗ ನೋಡೋಣ. ಮಾಡ್ಬೇಕಂತ ಟಫ್ ಕೆಲಸ ಏನೂ ಇಲ್ಲ. ಇವನ್ನೆಲ್ಲ ಏನ್ ಮಾಡ್ಬೇಕು ತೆಗೆದುಕೊಳ್ಬೇಕು. ಮೊದಲು R1 ಎಷ್ಟಿದೆ 4 ಓಮ್. R2 ಎಷ್ಟಿದೆ 8 ಓಮ್. R3 ಎಷ್ಟಿದೆ 12 ಓಮ್. ಆಮೇಲೆ R4 ಎಷ್ಟಿದೆ 24 ಓಮ್. ಹಾಗಾದ್ರೆ ಇವುಗಳನ್ನ ಮೊದಲು ಏನ್ ಮಾಡ್ತೀವಿ ಅಂದ್ರೆ ಮಂಡಲದಲ್ಲಿರುವಂತ ಅತಿ ಹೆಚ್ಚಿನ ರೋಧವನ್ನು ಪಡಿಲಿಕ್ಕೆ ಅತಿ ಹೆಚ್ಚಿನ ರೋಧ ಪಡಿಲಿಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಸರಣಿಯಲ್ಲಿ ಜೋಡಿಸ್ತೀವಿ. ಹಾಗಾದ್ರೆ RS ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4 ಮಂಡಲದಲ್ಲಿ ಏನ್ ಮಾಡ್ತೀವಿ ಸರಣಿಯಲ್ಲಿ ಜೋಡಿಸ್ತೀವಿ. ವೆರಿ ಸಿಂಪಲ್ ಇದು. ಹಾಗಾದ್ರೆ RS ಇಸ್ ಈಕ್ವಲ್ ಟು ಎಷ್ಟಿದೆ 4 ಓಮ್ ಪ್ಲಸ್ 8 ಓಮ್ ಪ್ಲಸ್ 12 ಓಮ್ ಪ್ಲಸ್ 24 ಓಮ್. ಹಾಗಾದ್ರೆ RS ಇಸ್ ಈಕ್ವಲ್ ಟು 4 ಪ್ಲಸ್ 8 12 12 24 24 ಪ್ಲಸ್ 24 48 ಓಮ್. ಮಂಡಲದಲ್ಲಿರುವ ಅತಿ ಹೆಚ್ಚಿನ ರೋಧ ಎಷ್ಟಪ್ಪ ಅಂದ್ರೆ 48 ಓಮ್. ಇನ್ನ ಬಿ ಅನ್ನ ಕಂಡುಹಿಡಿಯಬೇಕು. ಹೌದಾ, ಬಿ ಅನ್ನು ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕು ಸಮಾಂತರವಾಗಿ ಜೋಡಿಸಬೇಕು. ಅತಿ ಕಡಿಮೆ ರೋಧ
ಹೌದಾ? ಅತಿ ಕಡಿಮೆ ರೋಧವನ್ನು ಕಂಡುಹಿಡಬೇಕಾದ್ರೆ ಏನ್ ಮಾಡಬೇಕು? 1/RP. 1/RP is equal to 1/R1 plus 1/R2 plus 1/R3 plus 1/R4. 1/R4. ಹಂಗಾದ್ರೆ 1/RP is equal to 1/4 ohm plus 1/8 ohm plus 1/12 ohm plus 1/24 ohm. ಹೌದಾ? ಹಾಗಾದ್ರೆ ಇವೆಲ್ಲದರ ಎಲ್ ಸಿ ಎಂ ಯಾವ್ದ್ರಲ್ಲೂ ಡಿನಾಮಿನೇಟರ್ಸ್ ಇರುವಂತ ಎಲ್ಲದು 4, 8, 12, 24 ಎಷ್ಟು ಬರ್ತದಂದ್ರ 24 ಎಲ್ ಸಿ ಎಂ ಎಷ್ಟು ಬರ್ತದ? 24 ಓಮ್. ಹಾಗಾದ್ರೆ 4 ಎಷ್ಟಲೇ 24, 4 6ಲೇ 24, ಹಾಗಾದ್ರೆ 6, 8 3ಲೇ 24, 3 12 2ಲೇ 24, 12 2ಲೇ 24, 24 1ಲೇ 24, 24 1ಲೇ 24. ಹಾಗಾದ್ರೆ 1/RP is equal to divided by 24 ohm. 6 plus 3 9, 9 1 2 11 11 12 ಎಷ್ಟು? 12 12 1ಲೇ 12 2ಲೇ 12 2ಲೇ. ಹಾಗಾದ್ರೆ 1/RP ಅನ್ನು ಕಂಡು ಹಿಡಿದ್ವಿ. ನಾನು ರೆಸಿಪ್ರೋಕಲ್ ಮಾಡೋದು ಅಂತ ಹೇಳಿದ್ದೀನಿ, ಕ್ರಮಕ್ಕೆ ಒಳಪಡಿಸೋದು. ಹಾಗಾದ್ರೆ RP ಡಿವೈಡೆಡ್ ಬೈ 1, RP ಡಿವೈಡೆಡ್ ಬೈ 1 ಎಷ್ಟಾಗ್ತದ? 2/1 ಆಗ್ತದ. ಹಾಗಾದ್ರೆ RP is equal to 2 ಓಮ್. ಮಂಡಲದಲ್ಲಿರುವಂತಹ ಅತ್ಯಂತ ಕಡಿಮೆ ರೋಧ ಎಷ್ಟಪ್ಪ ಅಂದ್ರೆ 2 ಓಮ್. ಮಂಡಲದಲ್ಲಿರುವಂತಹ ಅತ್ಯಂತ ಹೆಚ್ಚಿನ ರೋಧ ಎಷ್ಟಪ್ಪ ಅಂದ್ರೆ 48 ಓಮ್. ಎಷ್ಟು? 48 ಓಮ್. ಹೌದಾ? ಇನ್ನು ಮತ್ತೊಂದಷ್ಟು ಲೆಕ್ಕಗಳನ್ನ ನೋಡೋಣ. ಈಗ ಡಿಸ್ಕಸ್ ಮಾಡುವಂತ 5 ಕ್ವಶನ್ ಏನಪ್ಪಾ ಅಂದ್ರೆ ಟೆಕ್ಸ್ಟ್ ಬುಕ್ ಮಿಡಲ್ ಅಲ್ಲಿರುವಂತಹ ಕ್ವಶನ್ಸ್ ಅಂತ ಹೇಳಿದೆ. ಅದ್ರ ಜೊತೆಗೆ ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮ ಹೇಳೋಕ್ಕಿಂತ ಮುಂಚೆ ಮತ್ತೊಂದು 3 ಕ್ವಶನ್ಸ್ ಡಿಸ್ಕಸ್ ಮಾಡಬೇಕಾಗಿತ್ತು. ಆ ಕ್ವಶನ್ಗಳನ್ನು ಹೌದಾ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ. ಅದ್ರ ನಾನು 6th ಅಂತ ತಗೊಂಡು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏನಿದೆ? ತಾಪನ ಘಟಕಗಳು ಹೊಳೆಯುವಂತೆ ವಿದ್ಯುತ್ ಹೀಟರ್ನ ಸುಳಿವು ಏಕೆ ಹೊಳೆಯುವುದಿಲ್ಲ? ತಾಪನ ಘಟಕಗಳು ಹೊಳೆಯುವಂತೆ ವಿದ್ಯುತ್ ಹೀಟರ್ನ ವಿದ್ಯುತ್ ಹೀಟರ್ನ ಸುಳಿವು ಏಕೆ ಹೊಳೆಯೋದಿಲ್ಲ ಅಂತ ಕೇಳ್ತಾರೆ. ಯಾವ್ದ ಕಾರಣ ನೋಡ್ರಿ. ತಾಪನ ಘಟಕಗಳು ಹೆಚ್ಚು ಉಷ್ಣ ಶಕ್ತಿಯನ್ನ ತಮ್ಮಲ್ಲೇ ಉಳಿಸ್ಕೊಳ್ತಾವ. ಆಮೇಲೆ ಉಳಿಸಿಕೊಂಡಂತಹ ಉಷ್ಣ ಶಕ್ತಿ ಏನಾಗ್ತದೆ ಅಂದ್ರೆ ಹೆಚ್ಚಾಗಿ ಬೆಳಕನ್ನ ಹೊರಸೂಸ್ಲಿಕ್ಕೆ ಪ್ರಾರಂಭಿಸ್ತಾವ. ಇದು ಒಂದು ಕಾರಣ. ಇದು ಏನು? ಒಂದು ಕಾರಣ. ಇನ್ನು ಎರಡನೇ ಕಾರಣ ಏನಪ್ಪಾ ಅಂದ್ರೆ ತಾಪನ ಘಟಕಗಳು ಅಂತ ಯಾವ್ದು ಬಳಸಿರ್ತೀವಿ? ಉದಾಹರಣೆಗೆ ಟಂಗ್ಸ್ಟನ್ ಬಳಸಿರ್ತೀವಿ. ಯಾವುದು? ಟಂಗ್ಸ್ಟನ್. ಟಂಗ್ಸ್ಟನ್ ಏನಪ್ಪಾ ಅಂದ್ರೆ ಅತ್ಯಂತ ಹೆಚ್ಚು ರೋಧವನ್ನ ಹೊಂದಿದಂತ ವಸ್ತು. ಅದ 3380 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ದ್ರವಣಕ್ಕೆ ಬರುವಂತ ದ್ರವ ರೂಪಕ್ಕೆ ಬರುವಂತ ವಸ್ತು. ಕುದಿಯುವ ಬಿಂದು ಮತ್ತು ದ್ರವಣ ಬಿಂದು ಏನಿದೆ ಟಂಗ್ಸ್ಟನ್ ಹೆಚ್ಚಿದೆ. ಅದಕ್ಕೆ ಹೆಚ್ಚು ರೋಧವನ್ನ ಹೊಂದಿರೋದ್ರಿಂದ ಬೆಳಕನ್ನ ಹೊರಸೂಸ್ಲಿಕ್ಕೆ ಅದಕ್ಕೆ ಸಹಾಯ ಆಗ್ತದೆ. ಹೆಚ್ಚು ರೋಧ ಹೊಂದಿದೆ. ಆದ್ರೆ ನಾವು ಏನು ವಿದ್ಯುತ್ ಹೀಟರ್ ಅಂತ ಬಳಸಿರ್ತಿಲ್ಲ, ಆ ವಿದ್ಯುತ್ ಹೀಟರ್ಗಳನ್ನ ನಾವೇನ್ ಮಾಡಿರ್ತೀವಿ ಅಂದ್ರೆ ಲೋಹಗಳಿಂದ, ಅಲ್ಯೂಮಿನಿಯಂದ ಅಥವಾ ತಾಮ್ರದಿಂದ ತಯಾರಿಸಿರ್ತೀವಿ. ಅವು ಹೆಚ್ಚು ರೋಧವನ್ನು ಹೊಂದಿರೋದಿಲ್ಲ. ಅದಕ್ಕೆ ಅವು ಬೆಳಕನ್ನ ಹೊರಸೂಸುವುದಿಲ್ಲ. ಅದಕ್ಕೆ ಏನ್ ಮಾಡೋದಿಲ್ಲ, ಅವು ಬೆಳಕನ್ನ ಹೊರಸೂಸುವುದು. ಇನ್ನೊಂದು ಕೂಡ ಕಾರಣ ಇದೆ. ಏನಪ್ಪಾ ಅಂದ್ರೆ ವಿದ್ಯುತ್ ಹೀಟರ್ಗಳು ತಮ್ಮಲ್ಲಿ ಉಷ್ಣವನ್ನು ಯಾಕೆ ಉಳಿಸ್ಕೋದಿಲ್ಲ ಅಂದ್ರೆ ಹೆಚ್ಚು ಉಷ್ಣವನ್ನ ಅವು ವಹನ ಅಥವಾ ಸಂವಹನ 3 ರೀತಿಯಲ್ಲಿ ಉಷ್ಣ ಏನಾಗ್ತದೆ ವರ್ಗಾವಣೆ ಆಗ್ತದೆ. ವಹನ, ಸಂವಹನ, ವಿಕಿರಣ. ಹೌದಾ? ವಹನ ಮತ್ತು ಸಂವಹನ ಕ್ರಿಯೆಯನ್ನು ನಡೆಸಿ ಉಷ್ಣವನ್ನ ಬೇರೆ ವಸ್ತುಗಳಿಗೆ ವರ್ಗಾಯಿಸ್ತಾವ. ನೀರಿಗೆ ವಿದ್ಯುತ್ ಹೀಟರ್ ಏನ್ ಮಾಡ್ತದೆ? ನೀರಿಗೆ ಉಷ್ಣವನ್ನು ವರ್ಗಾಯಿಸೋದ್ರಿಂದ ಅದೇನ್ ಮಾಡ್ತದ ಅಂದ್ರ ತಾಪನ ಘಟಕಗಳು ಹೊಳೆಯುವುದಿಲ್ಲ. ತನ್ನೆಲ್ಲ ಉಳಿಸ್ಕೋತಿತ್ತಂದ್ರೆ ಹೊಳಿತಿತ್ತು, ತನ್ನೆಲ್ಲ ಉಳಿಸ್ಕೊಳ್ಳೋದಿಲ್ಲ, ಪ್ರವಹಿಸ್ಲಿಕ್ಕೆ ಬಿಡ್ತದ, ಅದಕ್ಕೆ ಹೊಳೆಯೋದಿಲ್ಲ. ಇಷ್ಟೆಲ್ಲ ಏನಪ್ಪಾ ಅಂದ್ರೆ ತಾಪನ ಘಟಕಗಳು ಹೊಳಿತಾವ, ವಿದ್ಯುತ್ ಹೀಟರ್ ಹೊಳೆಯೋದಿಲ್ಲ ಅನ್ನೋದಕ್ಕೆ ಕಾರಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ಕ್ವಶನ್ ನಂಬರ್ 7 ಏನಿದೆಪ್ಪ ಅಂದ್ರೆ ಒಂದು ಗಂಟೆಯಲ್ಲಿ 50 ವೋಲ್ಟ್ ವಿಭವಾಂತರದ ಮೂಲಕ 9600 ಕುಲಾಂ ಆವೇಶವನ್ನ ಸ್ಥಾನಾಂತರಿಸಿದಾಗ ಉತ್ಪತ್ತಿಯಾಗುವಂತ ಉಷ್ಣವನ್ನ ಲೆಕ್ಕಾಚಾರ ಮಾಡ್ರಿ. ಹಂಗಾದ್ರೆ ಉಷ್ಣವನ್ನ ಲೆಕ್ಕಾಚಾರ ಮಾಡ್ರಿ ಅಂದ್ರೆ H ಕ್ವಶನ್ ಮಾರ್ಕ್ ಇಟ್ಕೊಳ್ತೀರಾ. ಆಮೇಲೆ ವಿಭವವನ್ನು ಎಷ್ಟು ಕೊಟ್ಟಿದಾರ? 50 ವೋಲ್ಟ್ ಕೊಟ್ಟಿದ್ದಾರೆ. ವಿಭವವನ್ನು ಎಷ್ಟು ಕೊಟ್ಟಿದ್ದಾರೆ? 50 ವೋಲ್ಟ್ ಕೊಟ್ಟಿದ್ದಾರೆ. ಆಮೇಲೆ ಆವೇಶ Q ಕೊಟ್ಟಿದ್ದಾರೆ. ಎಷ್ಟಿದೆ? 96,000 ಕುಲಾಂ ಆವೇಶಗಳನ್ನು ಕೊಟ್ಟಿದ್ದಾರೆ. 96,000 ಕುಲಾಂ ಆವೇಶಗಳನ್ನು ಕೊಟ್ಟಿದ್ದಾರೆ. ಜನರಲ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ H I²RT ಅನ್ನೋ ಸೂತ್ರವನ್ನ ಬಳಸ್ತೀವಿ, ಅಥವಾ ಇದರ ಅಲ್ಟರ್ನೇಟಿವ್ ಫಾರ್ಮ್ ಅನ್ನ ಬಳಸ್ತೀವಿ. ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಏನ್ ಸಮಸ್ಯೆ ಆಗ್ತದೆ ಅಂದ್ರೆ ನಮ್ಗೆ IA ಕೊಟ್ಟಿಲ್ಲ ಅವರು.
ಹಾಗಾದ್ರೆ ಉಷ್ಣವನ್ನ ಹೆಂಗ್ ಕಂಡು ಹಿಡಿಯೋದು? ಹೌದಾ, ಜೌಲನ ನಿಯಮ ನಾವು ಇನ್ನೊಂದು ರೀತಿಯಲ್ಲೂ ಪ್ರೂವ್ ಮಾಡ್ತೀವಿ. ಏನಪ್ಪಾ ಅಂದ್ರೆ H ಇಸ್ ಈಕ್ವಲ್ ಟು Q ಇಂಟು V. ಒಂದು ವಾಹಕದ ತಂತಿಯಲ್ಲಿ ಪ್ರವಹಿಸುವಂತಹ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪ್ರವಹಿಸುವಂತಹ ಆವೇಶಗಳ ಸಂಖ್ಯೆ ಮತ್ತೆ ಮಂಡಲದಲ್ಲಿರುವಂತಹ ಒಟ್ಟು ವಿಭವಾಂತರ, ಇವುಗಳನ್ನ ಎರಡದನ್ನು ಗುಣಿಸೋದ್ರ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಉಷ್ಣವನ್ನ ಕಂಡುಹಿಡಿತೀವಿ. ಹಾಗಾದ್ರೆ ಸೂತ್ರ ಏನಾಗ್ತದ? H ಇಸ್ ಈಕ್ವಲ್ ಟು Q ಇಂಟು V ಆಗ್ತದೆ. ಹಾಗಾದ್ರೆ H ಇಸ್ ಈಕ್ವಲ್ ಟು Q ಎಷ್ಟಿದೆ? 96,000 ಇಂಟು V ಎಷ್ಟಿದೆ? 50. ಎಷ್ಟಿದೆ? 50. ಹಾಗಾದ್ರೆ H ಇಸ್ ಈಕ್ವಲ್ ಟು 96,5 ಆಸ್ ಇಟ್ ಇಸ್ 4 0ನ ಆಸ್ ಇಟ್ ಇಸ್ ತಗೊಂಡ್ಬಿಡೋಣ. ಹಾಗಾದ್ರೆ 96 ಇಂಟು 5, 5 6 30, 5 9 45 48. ಹಾಗಾದ್ರೆ 480 ಆಸ್ ಇಟ್ ಇಸ್ ಏನು 4 0 1 2 3 4. ಹೌದಾ? ಹಾಗಾದ್ರೆ H ಇಸ್ ಈಕ್ವಲ್ ಟು ಎಷ್ಟು? 1 2 3 4 5 6. 6 ಡಿಜಿಟ್ಸ್ ಇಂದ ಬಂದ್ರೆ 4.8 ಇಂಟು 10 raised to 6 joules. 10 raised to 6 joules. ವೆರಿ ಸಿಂಪಲ್ ಆಗಿ 1 ಗಂಟೆಯಲ್ಲಿ 50 ವೋಲ್ಟ್ ವಿಭವಾಂತರದ ಮೂಲಕ 9600 ಕೂಲಾಂಬ್ ಆವೇಶಗಳನ್ನ ಸ್ಥಾನಾಂತರಿಸಿದಾಗ ಉತ್ಪತ್ತಿಯಾಗುವಂತ ಉಷ್ಣವನ್ನ ಲೆಕ್ಕಾಚಾರ ಮಾಡ್ತಿದ್ದಾರೆ. ಉಷ್ಣ ಎಷ್ಟಪ್ಪ ಅಂದ್ರೆ 4.8 ಇಂಟು 10 raised to 6 ಜೌಲ್. 4.8 ಇಂಟು 10 raised to 6 ಜೌಲ್. ಹೌದಾ? ಜನರಲ್ ಆಗಿ ಈ ಫಾರ್ಮುಲಾನ ಬಳಸಿ ಎಲ್ಲ ಹುಡುಗರು ಕನ್ಫ್ಯೂಸ್ ಆಗ್ತಾರೆ. ಆದ್ರೆ ಏನ್ ಬಳಸಬೇಕು? H ಇಸ್ ಈಕ್ವಲ್ ಟು Q ಇಂಟು V. ನಾನು ಈ ಚಾಪ್ಟರ್ ಮತ್ತೇನಾಗ್ತದೆ ಅಂದ್ರೆ ಅಭ್ಯಾಸ ಪ್ರಶ್ನೆಗಳನ್ನ ಬಿಡಿಸಬೇಕಾದ್ರೆ ಈ ಫಾರ್ಮುಲಾ ಏನಾಗ್ತದೆ ಅಂದ್ರೆ 3 ರೀತಿಯಾಗಿ ಅಲ್ಟರ್ ಆಗ್ತದೆ, ಅದನ್ನು ಹೇಳ್ತೀನಿ. ಆಮೇಲೆ H ಇಸ್ ಈಕ್ವಲ್ ಟು Q ಇಂಟು V ಅನ್ನೋದನ್ನು ಯಾಕಂತ ಹೇಳ್ತೀನಿ ಅಭ್ಯಾಸ ಪ್ರಶ್ನೆಗಳಲ್ಲಿ ಮತ್ತೆ ರಿಪೀಟ್ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ಇದೇನಪ್ಪಾ ಅಂದ್ರೆ ವೆರಿ ಸಿಂಪಲ್ ಆದ ಲೆಕ್ಕ. ಏನು ಮಂಡಲದಲ್ಲಿ ಉಂಟಾಗುವಂತಹ ರೋಧವನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? 20 ಓಮ್. ಆಮೇಲೆ ಮಂಡಲದಲ್ಲಿ ಇಸ್ತ್ರಿ ಪೆಟ್ಟಿಗೆ ಮೂಲಕ ಉಂಟಾಗುವಂತಹ ವಿದ್ಯುತ್ ಪ್ರವಾಹವನ್ನು ಕೊಟ್ಟಿದ್ದಾರೆ. I ಇಸ್ ಈಕ್ವಲ್ ಟು 5 ಆಂಪಿಯರ್. ಆಮೇಲೆ ಏನಪ್ಪಾ ಅಂದ್ರೆ ವೇಳೆಯನ್ನು ಕೊಟ್ಟಿದ್ದಾರೆ. T ಇಸ್ ಈಕ್ವಲ್ ಟು 30 ಸೆಕೆಂಡ್. ಹೌದಾ? ಏನ್ ಕಂಡು ಹಿಡಿ ಅಂತ ಹೇಳಿದ್ರೆ H ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ವೆರಿ ಸಿಂಪಲ್ ಆದಂತ ಲೆಕ್ಕ. ಯಾಕಪ್ಪ ಅಂದ್ರೆ ಸಿಂಪಲ್ ಆದ ಲೆಕ್ಕ. ಹೌದಾ? ಏನು ನಾವ್ ಈಗಾಗಲೇ ಜೌಲನ್ ನಿಯಮದ ಪ್ರಕಾರ ಏನ್ ಹೇಳಿದೀವಿ ಸೂತ್ರ? H ಇಸ್ ಈಕ್ವಲ್ ಟು I2RT. ಜೌಲನ್ ನಿಯಮದ ಪ್ರಕಾರ ಸೂತ್ರ ಏನ್ ಹೇಳಿದೀವಿ? I2RT. ಹಂಗಾದ್ರೆ 5 ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ, T ಅನ್ನು ಕೊಟ್ಟಿದ್ದಾರೆ. ಅದನ್ನು ವ್ಯಾಲ್ಯೂಸ್ ಅನ್ನು ಪುಟ್ ಮಾಡಿಬಿಟ್ಟು ನಾವು ಆನ್ಸರ್ ಕಂಡುಬಿಡಬೇಕು. ವೆರಿ ಸಿಂಪಲ್ ಆದದ್ದು. ಹಂಗಾದ್ರೆ I2 5 ಇಂಟು 5 I2. R ಎಷ್ಟಿದೆ? 20. T ಎಷ್ಟಿದೆ? 30. ಹೌದಾ? ಹಾಗಾದ್ರೆ H ಇಸ್ ಈಕ್ವಲ್ ಟು 5 5 25. ಹೌದಾ? ಇವೆರಡು 0 ಆಸ್ ಇಟ್ ಇಸ್ ತಗೋತೀನಿ ನಾನು. 5 5 25, 25 2 50, 50 3 150. ಎಷ್ಟು? 150. 1500. 1 ನಿಮಿಷ. 5 5 25, 25 2 50, 53 150, 150 20 ಆಸ್ ಇಟ್ ಇಸ್ ತಗೊಂಡಿದ್ದೀವಿ. 20 ಏನು ಮಾಡಿದ್ದೀವಿ? ಆಸ್ ಇಟ್ ಇಸ್ ತಗೊಂಡಿದ್ದೀವಿ. ಹಾಗಾದ್ರೆ H ಇಸ್ ಈಕ್ವಲ್ ಟು ಹೌದಾ 1.5 1 2 3 4 1.5 ಇಂಟು 10 raised to 4 ಉಂಟಾದಂತಹ ಉಷ್ಣ ಮಂಡಲದಲ್ಲಿ ಉಂಟಾದಂತಹ ಉಷ್ಣವನ್ನು ಉತ್ಪತ್ತಿಯಾದಂತಹ ಉಷ್ಣವನ್ನ ಕೇಳಿದ್ದಾರೆ. ಉಂಟಾದಂತಹ ಉಷ್ಣವನ್ನ ಏನ್ ಮಾಡಿದಾರೆ? ಕೇಳಿದ್ದಾರೆ. ಇಷ್ಟು ಏನಪ್ಪಾ ಅಂದ್ರೆ ಟೆಕ್ಸ್ಟ್ ಬುಕ್ ಮಿಡಲ್ ಅಲ್ಲಿರುವಂತಹ ಒಂದ್ ಕಡೆ 5 ಪ್ರಶ್ನೆಗಳಿದ್ದು ಒಂದ್ ಕಡೆ 3, ಅವನ್ನೆಲ್ಲನೂ 8 ಪ್ರಶ್ನೆಗಳನ್ನ ಒಂದೇ ಕಡೆ ಬಿಡಿಸುವಂತ ಕೆಲಸ ಮಾಡಿದೆ. ನಿಮಗೇನಾದ್ರೂ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ತದೋ? ನಮ್ಮ ಫ್ರೆಂಡ್ಸ್ಗೂ ಸಹಕಾರಿ ಆಗ್ತದೆ. ಯಾಕಂದ್ರೆ ಸೈನ್ಸ್ ಅಲ್ಲಿ ಸ್ಕೋರ್ ಮಾಡೋದು ನಿಮ್ಗೆ ಗುರ್ತಿದೆ. ಪಾಸ್ ಆಗೋದು ತುಂಬಾ ಈಸಿ, ಸ್ಕೋರ್ ಮಾಡೋದು ತುಂಬಾ ಕಷ್ಟ. ಹೌದಾ? ಹಾಗಾದ್ರೆ ಯಾರು ಸ್ಕೋರ್ ಮಾಡ್ಬೇಕಂತ ಇದ್ದೀರಾ ಅಂತವ್ರು ಪ್ರತಿಯೊಂದು ಲೆಕ್ಕವನ್ನ ತೀಕ್ಷ್ಣವಾಗಿ ಗಮನಿಸಿ ಅಭ್ಯಾಸ ಮಾಡಿದ್ದೆ. ಆದ್ರೆ ಈಗ ಏನ್ ಅನಿಸ್ತದೆ ಅಂದ್ರೆ ನಾವು ಹೇಳ್ಬೇಕಾದ್ರೆ ಇವು ಈಸಿ ಅನಿಸ್ತಾವ, ಮತ್ತೆ ಎಕ್ಸಾಮ್ ನಲ್ಲಿ ಯಾವ ಸೂತ್ರವನ್ನು ಬಳಸಬೇಕು. ನಾನು ಹಿಂದಿನ ಕೇಸಲ್ಲಿ H ಇಸ್ ಈಕ್ವಲ್ ಟು ಏನು I2RT ಯಾಕೆ ಬಳಸಲಿಲ್ಲ? Q ಇಂಟು V ಬಳಸ. ಹಿಂಗ ಚೇಂಜ್ ಆಗ್ತಾವ ಕೆಲವು ಕೇಸಸ್ ಅಲ್ಲಿ. ಹೌದಾ? ಅಂತ ಎಲ್ಲಾ ಲೆಕ್ಕಗಳ ಬಗ್ಗೆ ನೀವು ಜ್ಞಾನ ಇದ್ರೆ ಬಹಳ ಸಲೀಸಾಗಿ ನೀವು ಏನ್ ಮಾಡ್ಬೋದು ಅಂದ್ರೆ ಎಷ್ಟೇ ಟಫ್ ಕ್ವಶನ್ ಪೇಪರ್ ಬಂದ್ರೂ ಬಿಡಿಸಬಹುದು. ನನ್ನ ಪ್ರಕಾರ ನಮ್ಮ 10th ಇಡೀ ಸಿಲೆಬಸ್ ಅಲ್ಲಿ ಮಸೂರಿಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳು ಮತ್ತು ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳು ಹೌದಾ ನೀವೆಲ್ಲ ನೋಡ್ಕೊಳ್ತೀರಾ. ಆದ್ರೆ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಕ್ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಇವುಗಳನ್ನ ಮೇಲಿನ ಮೇಲೆ ನೋಡ್ಕೋತಿರ್ರಿ, ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. ವೆರಿ ಇಂಪಾರ್ಟೆಂಟ್. ಮ್ಯಾಥ್ಸ್ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಾ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈ ಲೆಕ್ಕಗಳು ನೆನ್ಪುಳಿತಾವ ಅಂತ ಹೇಳ್ತಾ ನಿಮ್ಗೇನಾದ್ರು
ಹೇಳಿದ್ನಲ್ಲ, ಇಷ್ಟ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡುವಂಥ ಕೆಲಸ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಪಾಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ವೆರಿ ಸ್ಮಾಲ್ ಕಾನ್ಸೆಪ್ಟ್ ವಿದ್ಯುತ್ ಸಾಮರ್ಥ್ಯವನ್ನು ಉಳಿದಿದೆ, ಆ ವಿದ್ಯುತ್ ಸಾಮರ್ಥ್ಯವನ್ನು ಡಿಸ್ಕಸ್ ಮಾಡಿ, ಹೌದಾ, ಟೆಕ್ಸ್ಟ್ ಬುಕ್ ಮಿಡಲಲ್ಲಿ ಒಂದು ಅಲ್ಲೂ ಕೂಡ 3-4 ಕ್ವಶನ್ಸ್ ಇದಾವೆ, ಅವುಗಳನ್ನು ಡಿಸ್ಕಸ್ ಮಾಡಿ ನೆಟ್ಟಿಗೆ ಏನು ಮಾಡೋಣ ಅಂದರೆ ಅಭ್ಯಾಸ ಪ್ರಶ್ನೆಗಳು ಹೋಗ್ಬಿಡೋಣ. ಅಭ್ಯಾಸ ಪ್ರಶ್ನೆಗಳು ಹಲವಾರು ವಿಡಿಯೋಗಳಾಗೋದಿದೆ, ಯಾಕಂದ್ರೆ ಹೆಚ್ಚು ಅಭ್ಯಾಸ ಪ್ರಶ್ನೆಗಳಿದಾವೆ. ಆಮೇಲೆ ಪ್ರತಿ ಪ್ರಶ್ನೆನೂ ಹೆಚ್ಚು ವೇಳೆಯನ್ನು ತೆಗೆದುಕೊಳ್ಳೋದಿದೆ. ಅದಕ್ಕೆ ವಿಡಿಯೋಗಳು ತುಂಬ ದೊಡ್ಡದಾದ್ರೆ ನಿಮ್ಗೆ ಬೋರ್ ಆಗ್ತದೆ ನೋಡ್ಲಿಕ್ಕೆ, ಅದಕ್ಕೆ ಚಿಕ್ಕದಾಗಿ ಮಾಡಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀನಿ. ಓಕೆನಾ? ಸರಿ, ಥ್ಯಾಂಕ್ ಯು ಸೊ ಮಚ್.